ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವ್ಲಾಗ್ ಬಿಗಿನಿಂಗಲ್ಲೇ ಅಕ್ಕಿಗಳ ಒಂದು ಚಿಲಿಪಿಲಿ ಕಲರವವನ್ನು ಕೇಳ್ತಾ ಇದ್ದೀರಾ. ನನ್ನ ರೊಟೀನ್ ಅನ್ನೋದು ಆ್ಯಕ್ಚುಲಿ ಈ ಟೈಮ್ ಆಲ್ರೆಡಿ ಒಂದು 6:30 ಆಗಿದೆ. ಬಟ್ ನಾನು 4 ಗಂಟೆಗೆ ಎದ್ದಿರ್ತೀನಿ ಎವ್ರಿ ಡೇ. ಹೌದು ಫ್ರೆಂಡ್ಸ್, 4 ಗಂಟೆಗೆ ಎದ್ದೇಳ್ತೀನಿ. ಯಾಕಂದರೆ ನನ್ನ ದೊಡ್ಡ ಮಗನ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸ್ ಆಗಿರ್ಬೋದು, ಇದೆಲ್ಲ 7:30 ಒಳಗಡೆ ರೆಡಿ ಆಗಬೇಕು. ಹಾಗಾಗಿ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ, ಮತ್ತು ನಾನು ಕೂಡ ನನ್ನ ಕಡೆ ಸ್ವಲ್ಪ ಟೈಮನ್ನು ಕೊಡಬೇಕು. ಹೆಲ್ತ್ ವೈಸ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಗೃಹಿಣಿಯರು ಅಂತಂದರೆ ಯೂಶ್ವಲಿ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ಅಷ್ಟು ಮನೆಗೆ ಒಳ್ಳೆಯದು. ಹಾಗಾಗಿ ನಾನು ಕಲಿತಿರುವಂತಹ ವಿದ್ಯೆ, ನನ್ನ ಗುರುಗಳು ಬಂದು ರಜನಿ ಅರವಿಂದ್ ಅಂಥೇಳಿ, ಅವ್ರ ಹತ್ರ ನಾನು ರೇಖಿ ವಿದ್ಯೆಯನ್ನು ಕಲ್ತಿದ್ದೀನಿ. ಹಾಗಾಗಿ ಮಾರ್ನಿಂಗ್ ಟೈಮಲ್ಲಿ ನಾನು ಎವ್ರಿ ಡೇ ರೇಖಿ ಪ್ರಾಕ್ಟೀಸನ್ನು ಮಾಡ್ತೀನಿ. ಅದೊಂದು ಫ್ರೆಂಡ್ಲಿ ಎನರ್ಜಿ, ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೀವಿ. ಅಫರ್ಮೇಷನ್ ಆಗಿರ್ಬೋದು, ಸಾಕಷ್ಟು ವಿಷಯಗಳನ್ನು ಹೇಗೆ ಪಾಸಿಟಿವ್ ಆಗಿರೋದು. ಮತ್ತು ನಾನು ನನ್ನ ವಿಡಿಯೋಗಳಲ್ಲಿ ಒಂದು ಹೆಲ್ತ್ ಬಗ್ಗೆ ಹೇಳ್ಕೊಂಡಿದ್ದೀನಿ ನಾನು. ಸೊ ನನಗೆ ಮೆಂಟಲಿ ಪ್ರಾಬ್ಲಮ್ ಇತ್ತು ಅಂಥೇಳಿ, ಅದರಿಂದ ಓವರ್ಕಮ್ ಆಗೋದಕ್ಕೆ ನನಗೆ ಗುರುಗಳ ಒಂದು ರೇಖಿ ವಿದ್ಯೆ ಅನ್ನೋದು ತುಂಬಾ ನನಗೆ ಹೆಲ್ಪ್ ಮಾಡಿದೆ, ಹೆಲ್ಪ್ ಮಾಡ್ತಾ ಕೂಡ ಇದೆ. ಕೆಲವರು ರೇಖಿ ವಿದ್ಯೆನ ಕೇವಲ ನಾವು ಒಂದು ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯಕ್ಕೆ ಮಾತ್ರ ಯೂಸ್ ಆಗುತ್ತೆ ಅಂತ ಹೇಳಿ ನನ್ನ ವ್ಯೂವರ್ಸ್ ಅಂದ್ಕೊಂಡಿದ್ರೆ ಅದು ಕಂಪ್ಲೀಟ್ಲಿ ರಾಂಗ್. ಸಾಕಷ್ಟು ನಾವು ಮಕ್ಕಳ ಹೆಲ್ತಿಗಾಗಿರ್ಬೋದು, ನಾವೇ ಹೀಲಿಂಗ್ ಮಾಡ್ಬೋದು. ಸಾಕಷ್ಟು ವಿಷಯಗಳನ್ನು ನಾವು ಅವ್ರ ಹತ್ರ ಕಲ್ತಿದ್ದೀವಿ. ಆಮೇಲೆ ಮನಿ ರೇಖಿ ಇದೆ, ರೇಖಿಯಲ್ಲಿ ಕೂಡ ರೀಸೆಂಟಾಗಿ ಅದು ಕೂಡ ಕಲ್ತ್ವಿ ಅವ್ರ ಹತ್ರ. ಆಮೇಲೆ ಕೆಲವೊಂದು ಸಿಂಬಲ್ಸ್ ಕ್ಲಾಸ್ ಇತ್ತು, ಜಿಬು ಸಿಂಬಲ್ ಕ್ಲಾಸ್. ಸೊ ಅದಕ್ಕೂ ಕೂಡ ಜಾಯಿನ್ ಆಗಿದೆ. ಸೊ ಅದನ್ನು ಕೂಡ ಕಲ್ತಿದ್ದೀನಿ. ಎಲ್ಲವನ್ನ ಕಲಿಯೋದಷ್ಟೇ ಅಲ್ಲ, ಸದುಪಯೋಗ ಪಡಿಸ್ಕೊಳ್ಬೇಕಲ್ವ. ಆವಾಗಲೇ ನಾವು ಒಂದು ವಿದ್ಯೆ ಕಲಿತಾಗ ಸಾರ್ಥಕ ಅಂತ ಅನ್ನೋದು ಆಗೋದು. ಹಾಗಾಗಿ ಆದಷ್ಟು ಇದಕ್ಕೆ ಮಾತ್ರ ನಾನು ಟೈಮ್ ಕೊಡ್ತೀನಿ. ಯಾಕಂದರೆ ನನಗೆ ತುಂಬಾ ನಂಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಅನ್ನೋದು ಕೊಡುತ್ತೆ. ಇನ್ನು ಸಾಕಷ್ಟು ಅವ್ರ ಹತ್ರ ಕಲಿಬಹುದು, ಸಾಕಷ್ಟು ವಿದ್ಯೆಗಳನ್ನು ಕಲಿಬಹುದು. ಸೊ ಖುಷಿ ಇದೆ ನನಗೆ, ಒಬ್ಬರು ಒಳ್ಳೆ ಗುರುಗಳು ನನ್ನ ಲೈಫಲ್ಲಿ ನಂಗೆ ಸಿಕ್ಕಿದ್ದಾರೆ ಅಂತ ಹೇಳಿ. ಸೊ ರೇಖಿ ಪ್ರಾಕ್ಟೀಸ್ನೆಲ್ಲ ಮಾಡ್ಕೋತೀನಿ ಡೇ ಟೈಮಲ್ಲಿ. ಈ ಥರ ನೀವು ಏನೇನು ಮಾಡ್ತಾಯಿದ್ದೀರಾ, ಏನು ಮಾಡ್ತಿದ್ದೀರಾ ಹೇಳಿ ಅಂತ ನೀವು ಕೇಳಿದ್ರೆ ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಗುರುಗಳ ಹತ್ರ ಕ್ಲಾಸಿಗೆ ಬಂದರೆ ಅಲ್ಲಿ ಕಲ್ತ್ಕೋಬೋದು. ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ರೇಖಿ ಪ್ರಾಕ್ಟೀಸ್ ಮಾಡಿ ಧ್ಯಾನನೆಲ್ಲ ಮುಗಿಸಿ, ನೆಕ್ಸ್ಟು ಈಗ ರೀಸೆಂಟಾಗಿ ಸಿಂಬಲ್ ಕ್ಲಾಸ್ ಕೂಡ ಮಾಡಿದ್ರಲ್ಲ, ಜಿಬು ಸಿಂಬಲ್ ಕ್ಲಾಸು. ಸೊ ಅಲ್ಲಿ ಸಾಕಷ್ಟು ನಮಗೆ ಸಿಂಬಲ್ಸ್ಗಳ ಬಗ್ಗೆ ಎಲ್ಲ ತುಂಬ ಒಳ್ಳೆ ಎನರ್ಜಿಟಿಕ್ ಆಗಿರೋಂಥ ಸಿಂಬಲ್ಸ್ಗಳ ಬಗ್ಗೆ ಎಲ್ಲ ಗುರುಗಳು ಕಲಿಸ್ಕೊಟ್ರು. ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ನಮ್ಮ ಡೇ ಟು ಡೇ ಲೈಫಲ್ಲಿ. ಸೊ ಅದನ್ನು ಕೂಡ ನಾನು ಬಳಸ್ಕೋತಾ ಇದ್ದೀನಿ. ಸೊ ಹಿಂಗೆ ಎನರ್ಜೈಸ್ ಮಾಡ್ಕೊಳ್ಳೋದು, ತುಂಬ ವಿಷಯಗಳು ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಆಗುವಂಥ ಸಾಕಷ್ಟು ಒಂದು ವಿಷಯಗಳು ಅನ್ನೋದು, ಅಂದರೆ ಒಂದು ಎನರ್ಜಿ, ಯೂನಿವರ್ಸಲ್ ಎನರ್ಜಿ ಏನಿರುತ್ತೆ, ಬ್ರಹ್ಮಾಂಡ ಶಕ್ತಿಯ ಜೊತೆಗೆ ನಾವು ಆದಷ್ಟು ಬೆಳಗ್ಗೆ ಎದ್ದ ಕೂಡಲೇ ನಾವೆಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಒಂದು ಪಾಸಿಟಿವ್ ಶಕ್ತಿಯನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ ಇಡೀ ದಿನ ಹೇಗಿರುತ್ತೆ ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಮನೇನೂ ಕೂಡ ಅಷ್ಟೆ. ನಮ್ಮಮ್ಮ ಯಾವಾಗಲಾದರೂ ನಮ್ಮ ಮನೆಗೆ ಬಂದಾಗ ನಮ್ಮಮ್ಮ ಒಂದು ಮಾತು ಹೇಳ್ತಾರೆ, ನಿಮ್ಮ ಮನೆಗೆ ಬಂದರೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಅಮ್ಮ ನನಗೆ ಅಂತ ಹೇಳ್ತಾರೆ. ಮತ್ತು ಅವ್ರು ನಮ್ಮ ಮನೆಗೆ ಬಂದಾಗ ಒಂದು ಲೋಟ ನೀರು ಕುಡಿತಾರೆ, ಅವ್ರಿಗೇನೋ ಒಂಥರ ಖುಷಿ ಅನಿಸುತ್ತೆ ಅಂತ ಕೂಡ ನಮ್ಮಮ್ಮನೇ ಅವರಾಗೋರೇ ಹೇಳಿದ್ದಾರೆ. ಅಂದರೆ ಅಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಫ್ರೆಂಡ್ಸ್. ಎಲ್ಲ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ. ಸೊ ನಾವು ಯಾವ ಥರ ಇರ್ತೀವಿ, ಹೇಗೆ ನಡ್ಕೊಳ್ತೀವಿ, ಈಗ ಒಂದು ವಿದ್ಯೆಯನ್ನು ಸಿಕ್ಕಿದೆ ಅಂದರೆ ಅದನ್ನು ಯಾವ ಥರ ನಾವು ಸದುಪಯೋಗ ಪಡಿಸ್ಕೊಳ್ತೀವಿ ಎಲ್ಲ ಕೂಡ ನಮ್ಮ ಕೈಯಲ್ಲಿರುತ್ತೆ. ಬಟ್ ನಾನು ನೋಡಿದ ಮಟ್ಟಿಗೆ ಈ ರೇಖಿ ಕ್ಲಾಸ್ ಅಂತ ಬಂದಾಗ ತುಂಬ ಜನ ಚೀಟ್ ಮಾಡೋದು ಜಾಸ್ತಿ. ಯಾಕೆಂದರೆ ಇದು ಹೀಗೆ ಅಂತೇನೂ ಹೇಳಿರಲಿಲ್ಲ. ಜಾಸ್ತಿ ಮನಿ ಮೈಂಡರ್ ಇರ್ತಾರೆ, ದುಡ್ಡನ್ನೊಂದೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಕೆಲವರು.
ಇಂಥವ್ರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ದುಡ್ಡು ಅಂದರೆ ಅವ್ರ ಮೇನ್ ಇಂಟೆನ್ಷನ್ ಇರುತ್ತೆ. ನನ್ನೊಂದು ಪ್ರಾಬ್ಲಮಿಗೆ ಕೆಲವರು ಹತ್ರದಲ್ಲಿರೋರೇ ಸೊಲ್ಯೂಷನ್ ಕೊಡ್ಬೋದಿತ್ತು ನನಗೆ. ಅವರು ರೇಖಿ ಪ್ರಾಕ್ಟೀಸ್ ಮಾಡಿದರು, ಅಂದರೆ ಹೀಲಿಂಗ್ ಎಲ್ಲ ಮಾಡೋ ಲೆವೆಲಲ್ಲೆಲ್ಲ ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ಇದ್ದರು. ಬಟ್ ಯಾರು ಕೂಡ ನನಗೆ ಇದರಿಂದ ನೀನು ಸೊಲ್ಯೂಷನ್ ಪಡ್ಕೋಬೋದು, ಇದರಿಂದ ನೀನು ಬದಲಾಗ್ಬೋದು ಅಂತ ಯಾರು ಕೂಡ ಹೇಳಿಲ್ಲ, ಯಾರು ಕೂಡ ಮುಂದೆ ಬರಲಿಲ್ಲ. ಜಸ್ಟ್ ಮನಿ ಎಕ್ಸ್ಪೆಕ್ಟೇಷನ್ ಇತ್ತು ಅವರಿಗೆ. ಬಟ್ ಇವರು ಹಾಗಿಲ್ಲ ಗುರುಗಳು. ಒಂದು ರೀಸನಬಲ್ ಪ್ರೈಸ್ ಇರುತ್ತೆ ಅವ್ರ ಹತ್ರ, ಯಾವುದೇ ಕ್ಲಾಸ್ ಆದರೂ. ಮತ್ತು ತುಂಬ ಎನರ್ಜಿ ಇರುತ್ತೆ ಅವ್ರ ಕ್ಲಾಸಲ್ಲಿ. ಅದನ್ನು ಮಾತ್ರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದಕ್ಕೆ ಇಷ್ಟು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಸೊ ಇವಾಗ ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಈ ಥರ ಮನೆಯಲ್ಲಿ ಪೂಜೆ ಮಾಡಿ, ಇನ್ನು ತಿಂಡಿಗೆ ಕಿಚನ್ನಿಗೆ ಅಂತ ಹೋಗ್ಬಿಟ್ರೆ ನಾನು ಅಡುಗೆ ಮಾಡೋಕ್ಕೆ ಅಂತೇಳಿ ಟೈಮೇ ಸಿಕ್ಕಲ್ಲ ಫ್ರೆಂಡ್ಸ್. ಯೂಶ್ವಲಿ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ರಾತ್ರಿ ಹೊತ್ತು ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಕೊಳ್ಳಲ್ಲ. ಆಲ್ಮೋಸ್ಟ್ ಆಲ್ ಸಿಂಕನ್ನೆಲ್ಲ ಖಾಲಿ ಮಾಡಿ, ಅಂದರೆ ಪಾತ್ರೆನೆಲ್ಲ ತೊಳೆದು ಎತ್ತಿಟ್ಟು ನೆಕ್ಸ್ಟ್ ನಾನು ನಿದ್ರೆ ಮಾಡೋದು. ಬೆಳಗ್ಗೆ ಎದ್ದಾಗ ನಮಗೆ ಕಿಚನ್ಗೆ ಹೋದಾಗ ಒಂದು ಪಾಸಿಟಿವ್ ಫೀಲ್ ಇರುತ್ತೆ. ಆದಷ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಟು, ಮುಸ್ರೆ ಪಾತ್ರೆಗಳನ್ನೆಲ್ಲ ಹಂಗಂಗೆ ಹರಡಿ ಇಟ್ಟು ಮಲ್ಕೋಬಾರ್ದು, ಕ್ಲೀನಾಗಿರಬೇಕು. ಆಮೇಲೆ ಬೆಳಗ್ಗೆ ಎದ್ದು ಮಾಮೂಲಿ ಮನೆಯೆಲ್ಲ ಗುಡಿಸಿ ಒರೆಸಿ, ಹೊರಗಡೆ ಬಾಗಿಲು ಕಸ ಗುಡಿಸಿ ಒರೆಸಿ, ಬಾಗಿಲಲ್ಲಿ ಒಂದು ಪುಟ್ಟು ರಂಗೋಲಿಗಳು ಹಾಕಿ, ಇಲ್ಲೆಲ್ಲ ದೊಡ್ಡ ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ ನೋಡಿ. ಮೊದಲಿದ್ವಲ್ಲ ಮನೆ ಅಲ್ಲಾದರೆ ಚೆನ್ನಾಗಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕ್ತಾಯಿದ್ವಿ. ಬಟ್ ಇಲ್ಲಿ ಚಿಕ್ಕದಾಗಿ ತುಳಸಿ ಗಿಡದ ಮುಂದೆ ಒಂದು, ಹೊಸ್ಲು ಮುಂದೆ ಪುಟ್ಟದಾಗೊಂದು, ಈ ಥರ ಪುಟ್ಟು ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡಿ, ರೇಖಿ ಕಾಲ್ ಮಾಡಿ, ರೇಖಿ ಎನರ್ಜಿ ಎಲ್ಲ ತೊಗೊಂಡು, ಕೆಲವೊಮ್ಮೆ ಟೈಮ್ ಇದ್ದಾಗ ಜಾಸ್ತಿ ಹೊತ್ತು ಕೂರ್ತೀನಿ, ಸ್ವಲ್ಪ ಟೈಮ್ ಕಡಿಮೆ ಇದ್ದಾಗ ಒಂದು ಅರ್ಧ ಗಂಟೆಲಿ ಮಾಡ್ಕೊಳ್ತೀನಿ. ಮಿನಿಮಮ್ ಅರ್ಧ ಗಂಟೆ ಅನ್ಕೊಂಡು ಕೂತ್ಕೊಂಡ್ರೂ ಮುಕ್ಕಾಲು ಅವರ್ ಆಗಿಬಿಡುತ್ತೆ ಎಷ್ಟೋ ಬಾರಿ. ಆಮೇಲೆ ಮನೆಯಲ್ಲಿ ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಈ ಥರ ಸಾಂಬ್ರಾಣಿ ಧೂಪನ ಹಾಕ್ತೀನಿ. ಈಗ ಕೆಲವೊಮ್ಮೆ ಸಾಂಬ್ರಾಣಿ ಧೂಪ ಹಾಕ್ತೀವಲ್ವ, ಆವಾಗ ಈ ಮನೆಯಲ್ಲಿ ಮೂಲೆಗೂ ಕೂಡ ಅಷ್ಟೇ ನಾವು ಆ ಧೂಪನ ಹಾಕ್ಬಿಟ್ಟು ಮತ್ತೆ ದೇವ್ರ ಮನೇಲಿ ಇಡಲ್ಲ. ನೆಕ್ಸ್ಟ್ ನಾನು ಹೊರಗಡೆ ಇಲ್ಲಿ ಬಾಗಿಲಲ್ಲಿ, ದೇವ್ರ ಮನೆ ಬಾಗಿಲಲ್ಲಿ ಇಡ್ತೀನಿ. ಈಗ ಮನೇಲಿ ನೆಗೆಟಿವ್ ಎನರ್ಜೀಸ್ ಆ ಥರ ಎಲ್ಲ ಇದ್ದರೆ ಎಲ್ಲ ಹೋಗುತ್ತೆ. ಆಲ್ರೆಡಿ ನಾವು ಪಾಸಿಟಿವ್ ಆಗಿರ್ತೀವಿ, ಪಾಸಿಟಿವ್ ಆಗಿದ್ದು ಪೂಜೆ ಮಾಡಿದರೆ ಅದ್ರ ಎನರ್ಜಿನೇ ಬೇರೆ. ನನಗೆ ಅದೊಂದು ಫೀಲ್ ಆಗುತ್ತೆ, ಯೂನಿವರ್ಸ್ ಜೊತೆ ನಾನು ಜಾಸ್ತಿ ಕನೆಕ್ಷನಲ್ಲಿದ್ದೀನಿ ಅಂಥೇಳಿ ಅನಿಸುತ್ತೆ. ಕೆಲವೊಂದು ವಿಷಯಗಳು ಮಿರಾಕಲ್ಸ್ನ ನೋಡ್ತಾ ಇರ್ತೀವಿ ನಮ್ಮ ಲೈಫಲ್ಲಿ, ಏನೋ ಹೇಳಿರ್ತೀವಿ ಅದು ಹಾಗೆ ಆಗುತ್ತೆ. ಇದು ಹಂಗೆ ಅಂದ್ಕೊಂಡಿದ್ದೆ, ಇದು ಹಿಂಗೆ ಆಯ್ತಲ್ಲ ಅಂಥೇಳಿ ಆ ಸಿಕ್ಸ್ತ್ ಸೆನ್ಸ್ ಅಂತ ಏನಂತಾರೆ ನೋಡಿ, ಅದು ಜಾಸ್ತಿ ವರ್ಕ್ ಆಗುತ್ತೆ ಇತ್ತೀಚೆಗೆ. ಸೊ ಇವಾಗ ನಾನು ಕಿಚನಿಗೆ ಬಂದೆ. ಅಡುಗೆ ಮನೆಗೆ ಬಂದಮೇಲೆ ಕೆಲಸ ಅಂತೂ, ಯಾಕಂದರೆ 7:30 ಒಳಗಡೆ ಅವನು ತಿಂಡಿ ಎಲ್ಲ ಮಾಡಿ ಅವನು ಮನೆಯಿಂದ ಹೊರಟಿರ್ತಾನೆ. ಒಂದು ಸ್ವಲ್ಪ ಹೊತ್ತು ಲೇಟ್ ಆದರೂ ವ್ಯಾನ್ ಬಂದಿರುತ್ತೆ, ವೆಯ್ಟ್ ಮಾಡ್ತಾ ಇರ್ತಾರೆ, ಕಾಲ್ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್. ಗೊತ್ತಲ್ವ ಮಕ್ಕಳು ಸ್ಕೂಲ್ ವ್ಯಾನ್ ಬಂತು ಅಂದರೆ ಎಷ್ಟು ನಾವು ಒಂದು ಅರ್ಜೆಂಟಲ್ಲಿ ಇರ್ತೀವಿ. ಮಕ್ಕಳಿಗೆ ಕಳಿಸೋ ಗಡಿಬಿಡಿ ಅಂತಲೇ ಹೇಳ್ಬೋದು. ಆ ಗಡಿಬಿಡಿನಲ್ಲಿ ರೊಟೀನ್ ಅನ್ನೋದು ಕಂಟಿನ್ಯೂ ಆಗಿಬಿಡುತ್ತೆ. ನನಗೆ ಆದಷ್ಟು ಸಿಂಪಲ್ಲಾಗಿರೋದು ತುಂಬ ಇಷ್ಟ. ಹಿಂಗಿರೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಒಂದು ಡ್ರೆಸ್ಸು, ಮತ್ತು ಅರಿಶಿನ ಹಚ್ಚಿರ್ತೀನಿ ಯೂಶ್ವಲಿ ಸೈಡಲ್ಲಿ, ಮತ್ತು ಹಣೆಗೆ ಕುಂಕುಮ ಹಚ್ಚಿರ್ತೀನಿ ದೇವ್ರ ಪೂಜೆ ಮಾಡಿದ ಮೇಲೆ. ಸಿಂಪಲ್ಲಾಗಿರೋದು ನನಗೇನು ಒಂಥರ, ನಂಗೆ ಅದೇ ಖುಷಿಯಪ್ಪ. ಸೊ ನಾವೆಷ್ಟು ಸಿಂಪಲ್ಲಾಗಿರ್ತೀವೋ ಅಷ್ಟು ಕಂಫರ್ಟಬಲ್ ಆಗಿರ್ತೀವಿ ಅಂತೇಳಿ ಅವಾಗ ಹೇಳ್ತಾ ಇರ್ತೀನಿ. ಮತ್ತು ಅಡುಗೆ ಮನೆಗೆ ಬಂದಾಗ ಅದೇನೋ ಕೂದಲನ್ನು ಬಿಟ್ಟು ಅಡುಗೆ ಮಾಡೋದು ಅದೇನೋ ನಮಗೆ ಬಂದಿಲ್ಲ ಆವಾಗಲಿಂದನೂ, ಅಷ್ಟು ಇಷ್ಟ ಕೂಡ ಆಗಲ್ಲ. ಯಾವಾಗಲೂ ಒಂದೊಂದು ಸಲ ವೀಡಿಯೋಗೋಸ್ಕರ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಮೇ ಬಿ ಮಾಡಿರ್ತೀನಿ ವೀಡಿಯೋಸಲ್ಲಿ, ಹಳೆ ವೀಡಿಯೋಗಳಲ್ಲಿ. ಬಟ್ ಅಷ್ಟು ಕಂಫರ್ಟಬಲ್ ಇರಲ್ಲ, ಮತ್ತು ಅದು ಒಳ್ಳೆಯದು ಕೂಡ ಅಲ್ಲ. ನಾವು ಫುಡ್ಡನ್ನು ರೆಡಿ ಮಾಡ್ತಿರ್ತೀವಿ ಅಲ್ವಾ, ಕೂದಲು ಉದ್ರೋದು. ಸೊ ಈ ಥರ ಊಟ ಮಾಡಬೇಕಾದ್ರೆ ಕೂದಲು ಸಿಗೋದು. ಸೊ ಎಷ್ಟೋ ಜನ ಆ ಥರ ಕೂದಲು ಸಿಕ್ಬಿಟ್ರೆ ಊಟ ತಿನ್ನೋದೇ ಬಿಟ್ಟು ಬಿಡ್ತಾರೆ. ಹಾಗಾಗಿ ಆದಷ್ಟು ಕೂದಲನ್ನ ಕಟ್ಬಿಟ್ಟೆ ನಾನು ಅಡುಗೆ ಮನೇಲಿ ಅಡುಗೆ ಕೆಲಸ ಎಲ್ಲ ಮಾಡೋದು. ಇವಾಗ ನಾನು ರೆಮಿಡಿಯನ್ನು ಮಾಡ್ಕೋತಾ ಇದ್ದೀನಿ, ಮನೆ ಮದ್ದು. ನನ್ನ ಮಗನಿಗೆ ಸ್ವಲ್ಪ ಕೆಮ್ಮು ಶುರುವಾಗಿದೆ. ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಒಂದು ಸ್ವಲ್ಪ ದಿನ ಕ್ಲೈಮೇಟು ಕೂಲಾಗಿತ್ತು, ಮತ್ತು ಏನು ಸ್ವಲ್ಪ ಬಿಸಿಲಾಗಿದೆ. ಕ್ಲೈಮೇಟ್ ಫುಲ್ಲು ಕೂಲಾದಾಗ, ಚಳಿಗಾಲ ಮಳೆಗಾಲ ಬಂದಾಗ ಒಂದು ಸ್ವಲ್ಪ ಕೆಮ್ಮು ಈ ಥರ ಆಗುತ್ತೆ. ಒಂದು ರೆಮಿಡಿ ಮಾಡಿ ನಾನು ಇಟ್ಕೊಂಡಿರ್ತೀನಿ. ಆ ರೆಮಿಡಿಯನ್ನು ನಾನು ಆ್ಯಕ್ಚುಲಿ ಸ್ವಲ್ಪ ಖಾಲಿಯಾಗಿದೆ, ಅದನ್ನು ರೆಡಿ ಮಾಡ್ಕೊಳ್ತೀನಿ.
ಅದನ್ನು ವ್ಲಾಗಲ್ಲಿ ನೆಕ್ಸ್ಟ್ ಮುಂಬರುವ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಅದು ಕೊಟ್ಟರೆ ಕಫ ಗಿಫ ಏನೂ ಕಟ್ಟಲ್ಲ. ಇವಾಗ ನಮ್ಮ ಪಾಪುನ ಸ್ಕೂಲಿಗೆ ಕಳಿಸ್ಬೇಕು. ಅಂದರೆ ಚಿನ್ಮಯ್ಯನ ಕಳಿಸ್ದೆ ಅನ್ನೋ ಹೊತ್ತಿಗೆ ಯೋಹಿತನ್ ಶುರು ಆಗುತ್ತೆ. ಯೋಹಿತಂದು ಟೈಮ್ ಸ್ವಲ್ಪ ಗ್ಯಾಪ್ ಇರುತ್ತೆ. ಅಂದರೆ ಅವ್ನು 7:30 ಈ ಟೈಮಲ್ಲಿ 8 o'clock ಒಳಗಡೆ ಚಿನ್ಮಯ್ಯದು ಸ್ಕೂಲಿಂದ ಅವ್ನು ಕಳಿಸಿದ್ದೆಲ್ಲ ಆಗಿರುತ್ತೆ. ಸರಿ ಬಂಗಾರು, ಮುತ್ತು ಕೊಡ್ತೀನಿ ಬಾ. ಬಾಯ್ ಬೇಬಿ, ಬಾಯ್ ಬಂಗಾರಿ, ಬಾಯ್ ಬಂಗಾರಿ. ಆಯ್ತಾ ಡ್ಯಾಡಿ? ಕೈ ಹಿಡ್ಕೊಂಡಂತೆ ಕರ್ಕೊಂಡೋಗ್ರಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಂತೆ. ಗಟ್ಟಿಗೆ ಹಿಡ್ಕೊಂಡು ಕುತ್ಕೊಮ್ಮ. ಬಾಯ್ ಯೋಹಿತ್. ಈಗೇನು ಈ ವ್ಲಾಗ್ ಕಂಟಿನ್ಯೂ ಆಗ್ತಿರೋದು ಮಕ್ಕಳು ಸ್ಕೂಲಿಂದ ಬಂದಮೇಲೆ. ಯೋಹಿತ್ 1 o'clockಗೆಲ್ಲ ಮನೆಗೆ ಬಂದರೂ ಕೂಡ ಆಮೇಲೆ ಅವ್ನು ಸ್ಕೂಲಿಂದ ಬಂದಮೇಲೆ ಏನಾದ್ರು ಇವಾಗ ಶಾರ್ಟ್ ಅಂದರೆ ಮಧ್ಯಾಹ್ನಕ್ಕೆಲ್ಲ ಕಳಿಸ್ಬಿಟ್ಟಿರ್ತಾರೆ, ಶಾರ್ಟ್ ಬ್ರೇಕ್ ಮಾತ್ರ ಕಳಿಸಿರ್ತೀನಿ. ಊಟದ ಟೈಮ್ಗೆ ಮನೆಗೆ ಬಂದಿರ್ತಾನಲ್ವ, ಅವಾಗ ಅವ್ನಿಗೆ ಏನಾದ್ರು ತಿನ್ನಿಸ್ಬಿಟ್ಟು ಅವ್ನು ನೋಡ್ಕೊಳ್ಳೋದೇ ಆಗಿರುತ್ತೆ. ನಾನು ಮನೆ ಎಷ್ಟು ಕ್ಲೀನ್ ಮಾಡಿರ್ತೀನಿ ಫುಲ್ ಮೆಸ್ಸಪ್ ಆಗಿರುತ್ತೆ. ಇಟ್ಸ್ ಓಕೆ, ಮಗು ಆಟಾಡಲಿ ಅಂತ ಹೇಳಿ ಸ್ವಲ್ಪ ಬಿಟ್ಟಿರ್ತೀನಿ. ಇನ್ನೆಲ್ಲಿ ಹೊರಗಡೆನೂ ಕೂಡ ಅಷ್ಟು ಬಿಡಲ್ಲ, ಮನೇಲಾದರೂ ಆಟ ಆಡಲಿ ಅಂತ ಹೇಳಿ ಬಿಟ್ಟಿರ್ತೀನಿ. ಆಮೇಲೆ ಚಿನ್ಮಯ್ ಬಂದಮೇಲೆ ಅವನಿಗೆ ಆಲ್ರೆಡಿ ಕೆಮ್ಮಿತ್ತಲ್ವ, ಸಾಲ್ಟ್ ವಾಟರು ಗಾಗಲ್ ಮಾಡೋದಕ್ಕೆ ಅಂತೇಳಿ ಕೊಟ್ಟೆ. ಗಾಗಲ್ ಮಾಡ್ಕೊಂಬಂದಮೇಲೆ ಈ ಥರ ಒಂದು ಲೇಹ್ಯದ ರೀತಿ ತಯಾರಿಸಿದ್ದೀನಿ, ಅದನ್ನು ಕೊಡ್ತಾಯಿದ್ದೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಆ ರೆಮಿಡಿ ಕೊಟ್ಟರೆ ಈಗ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ, ಅವ್ರಿಗೆ ಜಾಸ್ತಿ ಕಫ ಕಟ್ಟುತ್ತೆ, ಈ ನಿಮೋನಿಯಾ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಅಂದರೆ ಆ ಮನೆ ಮದ್ದನ್ನು ಕೊಟ್ಟರೆ ಕ್ಯೂರ್ ಆಗ್ತಾರೆ. ಬೆಳಗ್ಗೆ ಶುರು ಮಾಡಿದ ವ್ಲಾಗು ಇವಾಗ ಕಂಟಿನ್ಯೂ ಮಾಡ್ತಾ ಇಲ್ಲ ನಾನು ವ್ಲಾಗನ್ನು. ಮಕ್ಕಳು ಬಂದಿದ್ದಾರಲ್ವ, ಸೊ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಅಂತಂದರೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ಅಲ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದೋದ್ರಿಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಷ್ಟೊತ್ತಿಗೆ ಯೋಹಿತ್ ಬರ್ತಾನೆ. ಮತ್ತು ಯೋಹಿತನಿಗೆ ನೆಕ್ಸ್ಟ್ ವೀಕಿಂದ 3 o'clockವರೆಗೂ ಅಂದರೆ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ, ಫುಲ್ ಡೇ ಸ್ಕೂಲ್ ಆಗುತ್ತೆ. LKG ಅವನು. ಎಷ್ಟು ಜನ ಕೆಲವರು ಕೇಳ್ತಾ ಇರ್ತೀರ ಯಾವ ಕ್ಲಾಸ್ ಅಕ್ಕ ನಿಮ್ಮ ಮಗ ಅಂಥೇಳಿ. ಸೊ LKG ಅವನು. ಮತ್ತು ನೆಕ್ಸ್ಟು ಮಂಡೆಯಿಂದ ಒಂದು ಫುಲ್ ಡೇ ಸ್ಕೂಲ್ ಆಗುತ್ತೆ. ಅವಾಗ ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತೆ. ಹೂವು ಅಂತ ಗಿಡದಲ್ಲಿ ಬಿಟ್ಟಿರುತ್ತಲ್ಲ, ಅದರ ಜನ್ಮ ಅನ್ನೋದು ಸಾರ್ಥಕ ಆಗೋದು ಒಂದು ಭಗವಂತನ ಪಾದ ಸೇರಬೇಕು, ಅಥವಾ ಯಾರ್ದಾದ್ರು ಮುಡಿಲ್ಲಾದರೂ ನಿಲ್ಬೇಕು, ಯಾರಾದರೂ ಆ ಹೂವನ್ನು ಮುಡಿಬೇಕು, ಅವಾಗ ಅದು ತನ್ನ ಜನ್ಮ ಸಾರ್ಥಕ ಅಂಥೇಳಿ ಅಂದ್ಕೊಳ್ಳುತ್ತೆ. ಹಾಗೆಯೇ ನಾವು ಕೂಡ ಅಷ್ಟೇ, ನಮ್ಮದೊಂದು ಲೈಫ್ ಅಂತಿದೆ, ನಮ್ಮದೊಂದು ಜನ್ಮ ಅಂತ ಹೇಳಿ ನಾವು ಹುಟ್ಟಿದ್ದೀವಿ ಅಂತಂದರೆ ಆ ಒಂದು ದೇವರ ಪೂಜೆ ಪುನಸ್ಕಾರ ಅಥವಾ ನಮ್ಮ ಲೈಫಲ್ಲಿ ಯಾರಾದರೂ ಗುರುಗಳು ಅಂತ ಹೇಳಿ ಸಿಕ್ಕಿದಾಗ ನಾವು ಅದನ್ನು ಉಳಿಸ್ಕೋಬೇಕು. ಯಾವತ್ತೂ ಕೂಡ ಉಳಿಸ್ಕೊಂಡು ಹೋಗ್ಬೇಕು, ಕ್ಯಾರಿ ಮಾಡಬೇಕು. ಇವಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋರು, ನೆಗೆಟಿವಿಟಿ ಜಾಸ್ತಿ, ಕೆಟ್ಟದ್ರ ಕಡೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ. ಒಳ್ಳೆಯದ್ರ ಕಡೆ ಅಟ್ರಾಕ್ಷನ್ ಅನ್ನೋದು ಕಡಿಮೆ. ಬಟ್ ಒಳ್ಳೆಯದು ಅನ್ನೋ ದಾರಿ ಕಠಿಣ ಆದರೂ ತುಂಬಾ ಖುಷಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಇದೆ. ಸೊ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನಾನು ಸಂಜೆ ರೊಟೀನ್, ಈವ್ನಿಂಗ್ ರೊಟೀನ್ ಯೂಶ್ವಲಿ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನಿ. ಮಕ್ಕಳು ಬಂದಮೇಲೆ ನಾವು ವ್ಲಾಗ್ ಕಂಟಿನ್ಯೂ ಮಾಡೋದು ಚೆನ್ನಾಗಿರಲ್ಲ. ಈಗ ನೋಡಿ, ಇದು ನೆಕ್ಸ್ಟ್ ಡೇ ವ್ಲಾಗ್. ಆವತ್ತಿನ ವ್ಲಾಗ್ ಅಲ್ಲಿಗೆ ಅಷ್ಟೇ, ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ನೋಡ್ತಿರ್ಬೋದು. ಒಂದು ದಿನ ಅಲ್ಲ ಫ್ರೆಂಡ್ಸ್, ಇದು ನನ್ನ ಎವ್ರಿ ಡೇ ರೊಟೀನ್. ಬೆಳಗ್ಗೆ 4 ಗಂಟೆಗೆ ಎದ್ದೇಳೋದು, ಬೇಗ ಚಕ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಆಮೇಲೆ ಫ್ರೆಶ್ ಅಪ್ ಆಗಿ
ಅಂದರೆ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಧ್ಯಾನ ರೇಖಿ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ತದನಂತರ ಇನ್ನು ಅಡುಗೆ ಮನೆ ಕೆಲಸಕ್ಕೆ ಅಂತ ಹೇಳೋದ್ರೆ ಆಮೇಲೆ ಬ್ಯುಸಿ ಆಗಿಬಿಡ್ತೀನಿ. ನನಗೆ ಫುಡ್ಡು ಕುಕ್ಕಿಂಗ್ ಮಾಡೋದು ಅದೆಲ್ಲ ಶೂಟ್ ಮಾಡೋದಕ್ಕೂ ಕೂಡ ನಂಗೆ ಟೈಮ್ ಸಿಗೋಲ್ಲ. ನನ್ನ ಮಗನಿಗೆ ಕೆಮ್ಮು ಈ ಕಫ ಶೀತದ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಮೊದಲೆಲ್ಲ. ಇವಾಗಲಾದ್ರೂ ಅಟ್ಲೀಸ್ಟ್ ಅವನು ಕಂಟ್ರೋಲ್ ಮಾಡ್ಕೋತಾನೆ, ಅಂದರೆ ದೊಡ್ಡವನಾಗಿದ್ದಾನೆ, ತಡೆಯೋ ಶಕ್ತಿ ಇದೆ. ಬಟ್ ಮಗು ಇದ್ದಾಗ ಹೆಂಗೆ ನೋಡ್ಕೋಬೇಕೇನು ಅಂತ ಗೊತ್ತಿರಲಿಲ್ಲ ದೊಡ್ಡವನಿಗೆ. ಆ ಟೈಮಲ್ಲಿ ನಾನು ತುಂಬ ಸಫರ್ ಮಾಡಿದ್ದೀನಿ. ಆದ್ದರಿಂದ ನಾನು 2ನೇ ಮಗುಗೆ ನಾನು ಆ ಥರ ತಪ್ಪು ಮಾಡ್ಕೊಳ್ಳಿಲ್ಲ. ಅವನಿಗೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ನಾನು ಕೊಡಿಸ್ಲಿಲ್ಲ. ಆದಷ್ಟು ಹೋಮ್ ರೆಮಿಡಿಯಿಂದನೇ ನನ್ನ ಮಕ್ಕಳನ್ನ ನಾನು ಹುಷಾರು ಮಾಡ್ಕೊಳ್ತೀನಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋಂಥ ಹೋಮ್ ರೆಮಿಡಿನ ನಾನು ಬಳಸ್ತೀನಿ. ಅದರಿಂದ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ. ಸುಮ್ಮನೆ ನಾವು ನಮ್ಮ ಮಕ್ಕಳ ಆರೋಗ್ಯನ ನಾವೇ ಹಾಳು ಮಾಡಿದ್ವಿ ಅನ್ನೋ ಒಂದು ಗಿಲ್ಟ್ ಬೇಡ. ಸೊ ಅದಕ್ಕೋಸ್ಕರ ನಾನು ಒಳ್ಳೆಯ ಒಂದು ರಿಸಲ್ಟ್ ಕೊಡೋವಂಥ ಹೋಮ್ ರೆಮಿಡೀಸನ್ನು ಟ್ರೈ ಮಾಡ್ತೀನಿ ಮತ್ತು ರಿಸಲ್ಟನ್ನು ಪಡ್ಕೋತೀನಿ. ಅದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ. ಮುಂದೆ ಬರೋ ವೀಡಿಯೋಸಲ್ಲೆಲ್ಲ ಜಾಸ್ತಿ ಹೋಮ್ ರೆಮಿಡೀಸ್ ವೀಡಿಯೋಸ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅಮ್ಮ ಮನೆ ಹತ್ರ ಹೋಗಿದ್ದೆ ಸಂಜೆ ಟೈಮಲ್ಲಿದ್ದು ಈ ವ್ಲಾಗನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಎಷ್ಟೋ ದಿನ ಆಗಿತ್ತು ಅಮ್ಮನ ಕೈಲಿ ತಲೆಗೆ ಎಣ್ಣೆಯನ್ನು ಹಚ್ಚಿಸ್ಕೊಂಡು. ಇವತ್ತು ಅಮ್ಮನೇ ಸ್ವಲ್ಪ ಫ್ರೀ ಇದ್ದರೂ ಸರಿ ತಲೆಗೆ ಎಣ್ಣೆ ಹಾಕ್ಕೊಡ್ತೀನಿ ಬಾ ಅಂತೇಳಿ ಆಗ್ತಾ ಇದ್ದಾರೆ. ಮತ್ತು ನನ್ನ ವ್ಲಾಗಲ್ಲೆಲ್ಲ ಜಾಸ್ತಿ ಈ ಗಿಡಗಳನ್ನು ಮೊದಲು ನೋಡ್ತಾಯಿದ್ರಿ ವ್ಲಾಗ್ ಮಾಡೋವಾಗ. ಬಟ್ ಇವಾಗ ನಾನು ಇಲ್ಲಿ ಇಲ್ವಲ್ಲ, ಹಾಗಾಗಿ ಅಪರೂಪಕ್ಕೆ ನಾನು ಇಲ್ಲಿ ಗಿಡದಲ್ಲಿ ಹೂ ಬಿಟ್ಟಿದೆ ಅಂತೇಳಿ ಕಿತ್ಕೊಳ್ಳೋಣ ಅಂತೇಳಿ ಬಂದೆ. ಬಟ್ ಮಳೆ ಬಂದಿತ್ತಲ್ಲ, ಹಾಗಾಗಿ ಸ್ವಲ್ಪ ಹೂವೆಲ್ಲ ಒಂಥರ ಆಗಿದೆ. ಮತ್ತು ಎಣ್ಣೆ ಹಚ್ಚಿ ನಮ್ಮಮ್ಮ ಇಲ್ಲಿ ನೀವು ನೋಡಿದ್ರೆ ಇದನ್ನು 4 ಎಳೆ ಜಡೆ ಅಂತ 4 ಎಳೆ ಜಡೆ ಅಂತೇನೋ ಕರೀತಾರೆ. ಹೌದು, 4 ಎಳೆ 6 ಎಳೆ ಮತ್ತು 8 ಎಳೆ. ಸೊ ಅಂದರೆ ಎಣಿಬೇಕಾದ್ರೆ ಅದನ್ನು ಡಿವೈಡ್ ಮಾಡ್ಕೊಂಡು ಎಣಿಯೋದು. ಸೊ ಬೇಡ ಅಂದರೂ ಆ 4 ಎಳೆದು ಜಡೆನ ಹಾಕ್ತಾರೆ ನಮ್ಮಮ್ಮ. ಸೊ ನಾನು ಎಣ್ಣೆ ಹಚ್ಚಿದ್ನಲ್ಲ ಹಾಗಾಗಿ ಹಾಕ್ಸ್ಕೊಂಡಿದ್ದೀನಿ. ಆಯಿಲ್ ಹಚ್ಚಿಲ್ಲ ಅಂತಂದಾಗ ನಂಗೊಂಥರ ಅದು ಸಿಕ್ಕಾಗ್ಬಿಡುತ್ತೆ, ಬೇಡ ಅಂತಂತೀನಿ. ಬಟ್ ಅದೇ ನೋಡಿ ತಾಯಿ ಪ್ರೀತಿ, ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚ್ತಾರೆ. ಅದು ಎಲ್ಲೂ ಕೂಡ ಸಿಕ್ಕಲ್ಲ ನಮಗೆ. ಮದರ್ ಲವ್ ಅನ್ನೋದು ಖಂಡಿತವಾಗ್ಲೂ ಎಲ್ಲೂ ಸಿಕ್ಕಲ್ಲ. ಮತ್ತು ಇದ್ರ ಮಧ್ಯೆ ಎಲ್ಲೆಲ್ಲೋ ಹೋಗೋದು, ಓಡಾಟ ಇದೆಲ್ಲ ನಡೀತಿದೆ. ನನಗೂ ಲೈಫಲ್ಲಿ ಪ್ರಾಬ್ಲಮ್ಸೇ ಇಲ್ಲ ಅನ್ನೋ ಥರ ಅಲ್ಲ. ನಾನು ಇರೋ ಸಿಚುಯೇಷನ್ನ ನಾನು ಎಷ್ಟು ಧೈರ್ಯವಾಗಿ ನಿಭಾಯಿಸ್ತಾ ಇದ್ದೀನಿ ಅಂಥೇಳಿ ನನ್ನ ಬಗ್ಗೆನೇ ನನಗೆ ಪ್ರೌಡ್ ಆಗುತ್ತೆ. ಇದು ನೆಕ್ಸ್ಟ್ ಡೇ ರೊಟೀನ್ ನೋಡ್ತಿರ್ಬೋದು ನೀವಿಲ್ಲಿ. ನಾನು ಇವತ್ತು ಕೂಡ ಅಷ್ಟೇ 4 ಗಂಟೆಗೆ ಎದ್ದಿದ್ದೀನಿ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಸೊ ಹಸ್ಬೆಂಡಿಗೆ ಮಿಲ್ಲೆಟ್ ದೋಸೆ ಮಾಡಿಕೊಡ್ತೀನಿ. ಸ್ವಲ್ಪ ಬೇರೆ ಥರ ಫುಡ್ಡನ್ನು ಮಾಡಿಕೊಡ್ಬೇಕಾಗತ್ತೆ. ನನಗೆ ಮಕ್ಕಳಿಗೆ ಸೇಮ್ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ. ಮತ್ತು ಟೈಮ್ ನೋಡಿದ್ರೆ ನೀವು ಇಟ್ಸ್ 10 o'clock ಆಗಿದೆ, 10 ಗಂಟೆ. ಇಷ್ಟೊತ್ತಿಗೆ ನಂದು ಸ್ನಾನ, ಪೂಜೆ ಎಲ್ಲ ಕೂಡ ಮುಗ್ದಿರುತ್ತೆ. ಹೀಗೆ ಇಂದು ಸಿಂಪಲ್ ಗೃಹಿಣಿ ಇಂದು ರೊಟೀನ್ ಅನ್ನೋದು ತುಂಬಾ ಪಾಸಿಟಿವ್ ಆಗಿ, ತುಂಬಾ ಖುಷಿಯಾಗಿ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಕೆಲವರು ತುಂಬ ದಿನಗಳಿಂದ ಕನ್ಸಿಸ್ಟೆಂಟಾಗಿ ನಂಗೆ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಹೆಲ್ತ್ ಅಪ್ಡೇಟ್ ಕೇಳ್ತೀರಾ, ಹೇಗಿದ್ದೀರಾ, ಏನು ಅಂಥೇಳಿ ಹೀಗೆ ತುಂಬಾ ಆ್ಯಕ್ಟಿವ್ ಆಗಿ, ತುಂಬಾ ಮನೆಯೆಲ್ಲ ಕ್ಲೀನಾಗಿರುತ್ತೆ. ಸೊ ಇವಾಗ ನಾನು ಟಿಫನ್ ಮಾಡ್ತೀನಿ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ನನ್ನ ಟಿ ವಿ ಏನಾದರೂ ನೋಡ್ತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಆಮೇಲೆ ಎಡಿಟಿಂಗ್ ವರ್ಕ್, ಹೀಗೆ ಬ್ಯುಸಿಯಾಗೇ ಇರ್ತೀನಿ ಆದಷ್ಟು. ಸೊ ನೀವು ಕೂಡ ಆ್ಯಕ್ಟಿವ್ ಆಗಿರಿ ಲೈಫಲ್ಲಿ. ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ. ಖುಷಿಯಾಗಿ ಚೆನ್ನಾಗಿರ್ಬೋದು ನಾವು ಕೂಡ. ಸೊ ಇಷ್ಟನ್ನೇ ಮಾತ್ರ ಹೇಳಬಲ್ಲ ಇವತ್ತಿನ ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ. ಥ್ಯಾಂಕ್ ಯು ಆಲ್.